ಹರೇ ಕೃಷ್ಣ, ಎಲ್ಲರೂ ಹೇಗಿದ್ದೀರಾ? ತುಂಬ ಖುಷಿ ಆಯಿತು. ಲಾಸ್ಟ್ ವ್ಲಾಗಲ್ಲಿ ಎಕ್ಸ್ಪೆಕ್ಟೇ ಮಾಡಿದಷ್ಟು ಕಮೆಂಟ್ಸ್ ನಾನು ಪಡ್ಕೊತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಎಲ್ಲರೂ ರಾಧೆ ರಾಧೆ ಅಂತ ಕಮೆಂಟ್ಸ್ ಹಾಕಿ ನೋಡೋಣ, ಅದನ್ನು ಮೀರಿಸಿ ಕಮೆಂಟ್ಸ್ ಬರುತ್ತಾ ಅಂತ. 800 ಕಮೆಂಟ್ಸ್ ಬಂದಿದೆ. ನಿಜವಾಗ್ಲೂ ನನಗೆ ನಂಬೋಕ್ಕಾಗಿಲ್ಲ, ಅಷ್ಟು ಹರೇ ಕೃಷ್ಣ ಕಮೆಂಟ್ಸು ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಆದಷ್ಟು ರಿಪ್ಲೈ ಮಾಡಿದೆ, ಇನ್ನೊಂದು ಅರ್ಧ ಹಂಗೆ ಬಿಟ್ಟಿದ್ದೀನಿ, ಆಮೇಲೆ ರಿಪ್ಲೈ ಮಾಡಬೇಕಂತ. ಇನ್ನು ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಎಲ್ಲರಿಗೂ ಈ ವ್ಲಾಗು ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನಿವತ್ತು ನಾನು ಪ್ರೀತಮ್ನ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬಂದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಂದ ತಕ್ಷಣ ಇಮಿಡಿಯೇಟಾಗಿ ಹೋಗಿದ್ದು ಅಡುಗೆ ಮಾಡೋದಕ್ಕೆ, ಯಾಕೆಂದರೆ ಪ್ರಗತಿನ ಕರ್ಕೊಂಡು ಅವರು ಐ ಹಾಸ್ಪಿಟ್ಲಿಗೆ ಹೋದರು. ನಾನು ಬಂದೆ, ಇಲ್ಲ ನಾನು ಹೋಗ್ಬಿಟ್ರೆ ಅಡುಗೆ ಕೆಲಸ ಆಗೋದಿಲ್ಲ, ಮತ್ತೆ ಹೋಟೆಲ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಪ್ರೀತಮ್ನ ಕರ್ಕೊಂಡು ನಾನು ಮನೆಗೆ ಬಂದೆ. ಕಡಲೆಕಾಳು ನೆನೆ ಹಾಕಿದ್ದೆ. ಇವತ್ತು ಕಡಲೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಕಡಲೆಕಾಳು ಗೊಜ್ಜು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ನಂಗೆ ತುಂಬ ಇಷ್ಟ. ಅದೇ ಟೇಸ್ಟ್ ಕೊಡುತ್ತೆ ಇದು. ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಈ ಉದ್ದಿನ ಕಾಳು ಮೆಂತ್ಯನೂ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ, ಒಣಮೆಣ್ಸಿಕಾಯಿ ಹಾಕ್ಕೊಂಡು ಟೊಮೊಟೊ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚಾಪ್ ಮಾಡಿದ್ರೆ ಫುಲ್ ಫೈನ್ ಚಾಪ್ ಮಾಡಿಬಿಟ್ರೆ ಪ್ಯೂರಿ ಆಗಿಬಿಡುತ್ತೆ. ಮಿಕ್ಸಿ ಜಾರ್ಗೆ ಹಾಕಬೇಕಂತ ಏನಿಲ್ಲ. ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕಾಯಿತು, ಇವಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿರು ಮೆಣಸಿಕಾಯಿ, ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ, ಮನೇಲೇ ಮಾಡಿರೋ ಸಾಂಬಾರು ಪುಡಿ, ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅದು. ಸ್ವಲ್ಪ ಅದಕ್ಕೆ ಟೊಮೊಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಇಲ್ಲ ಅಂತಂದರೆ ಸ್ವಲ್ಪ ಧನಿಯಾ, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕ್ಕೊಂಡ್ರು ಆಗುತ್ತೆ. ಬೇಯಿಸಿರುವಂಥ ಕಡಲೆಕಾಳು ಅದರದ್ದೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಅದಕ್ಕೆ ತೆಂಗಿನ ಹಾಲು ಹಾಕ್ಕೋಬೋದು, ಇಲ್ಲಾಂದರೆ ಕಾಯಿ ಇದ್ದರೆ ಕಾಯಿ ರುಬ್ಬಿಟ್ಟು ಅದೇ ಪೇಸ್ಟನ್ನು 1 ಕಪ್ಪಷ್ಟು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಬೇಯೋ ತನಕ ಕುದಿಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನಾಕಿದೆ, ಜಾಸ್ತಿ ಹುಳಿ ಆಗಬಾರ್ದು. ಒಂದೇ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು. ಚೆನ್ನಾಗಿ ಕುದಿದ್ಮೇಲೆ ಎಲ್ಲ ರೆಡಿ ಆಗುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಸಾಂಬಾರು ಈಸಿಯಾಗಿ ಕ್ವಿಕ್ಕಾಗಿ ಚೆನ್ನಾಗಿರೋ ಒಂದು ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ನು ಈಸಿಯಾಗಿ ಏನೋ ಸಾಂಬಾರು ಮಾಡಿಬಿಟ್ಟೆ. ಪಲ್ಯಕ್ಕೆ ಒಂದು ಅರ್ಧ ಕ್ಯಾಬೇಜ್ ಇತ್ತು, ಅದಕ್ಕೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕ್ಯಾಬೇಜ್ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ನೀರು ಚಿಮ್ಮುಕ್ಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಗಿಬಿಡುತ್ತೆ. ಬೇಕಂದ್ರೆ ಕಾಯಿ ತುರಿನೂ ಹಾಕ್ಕೋಬೋದು, ನಾನು ಕಾಯಿ ತುರಿ ಹಾಕಿಲ್ಲ. ಇಷ್ಟೇ ಇವತ್ತು ಸಾಂಬಾರು, ಪಲ್ಯ, ರೈಸ್ ಅಷ್ಟೇ ಮಾಡಿದೆ. ಮುದ್ದೆ ಮಾಡಬೇಕಿತ್ತು, ಬಟ್ ನನಗೆ ಅಲ್ಲಿಂದ ಬಂದಿದ್ದು ಅಡುಗೆ ಮಾಡಿದ್ದೆ ಜಾಸ್ತಿ ಅನ್ನೋ ಥರ ಆಗೋಯ್ತು. ಯಾಕೆಂತಂದರೆ ಬೆಳಗ್ಗೆ ಅವನ್ನ ಕರ್ಕೊಂಡು ಬರ್ತೀನಿ ಅಂತಂದರೆ ನಾನು ಅಷ್ಟೇ ಸ್ಪೀಡಾಗಿ ಹೋಗಬೇಕು. ಅಲ್ಲಿಂದ ಕರ್ಕೊಂಡು ಬಂದು ಅದು ಒಂಥರ ಸ್ವಲ್ಪ ನನಗೆ ಅಲ್ಲಿಂದ ಇಮ್ಮಿಡಿಯೇಟಾಗಿ ಕೆಲಸಕ್ಕೆ ಶಿಫ್ಟ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನು ಊಟ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಅಡುಗೆ ಎಲ್ಲ ಮಾಡಿದ್ಮೇಲೆ ಅಲ್ಲಿಂದ ಬಂದಿದ್ದೆ, ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಮುಖ ತೊಳೆಯೋದಕ್ಕೆ ಹೋದೆ. ಇಲ್ಲಿ ನಾನು ಬಳಸ್ತಾ ಇರೋದು ಕ್ಯೂಟ್ ಸ್ಕಿನ್ ಅವರ ಪ್ರಾಡಕ್ಟು, ಸುಮಾರು ಸರಿ ಹೇಳಿದ್ದೀನಿ. ಬಟ್ ನಮಗೆ ಯಾವಾಗ ನಾವು ಅಂದರೆ ಮೇನ್ ಸ್ಕಿನ್ ಪ್ರಾಬ್ಲಮ್ ಅಂದಾಗ ಡರ್ಮಟೋಲಜಿಸ್ಟ್, ಇವಾಗ ಎಲ್ಲರೂ ಡಾಕ್ಟರ್ಸ್ ಹತ್ರನೇ ಹೋಗ್ತಾರೆ. ತುಂಬ ಸೀರಿಯಸ್ ಇಶ್ಯೂಸ್ ಆದರೆ ಯಾರು ಹೇಳಿದ್ರು ಏನೋ ಹೇಳಿದ್ರು ಅಂತ ಯಾರು ಹಚ್ಕೊಳ್ಳಲ್ಲ. ಯಾಕೆಂದರೆ ಒಬ್ಬೊಬ್ರು ಸ್ಕಿನ್ ಒಂದೊಂಥರ ಇರೋದ್ರಿಂದ ಅವ್ರಿಗೆ ಏನೇನು ಬೇಕೋ ಅದನ್ನು ಅವರವರೇ ಚೂಸ್ ಮಾಡ್ಕೋಬೇಕು ಮತ್ತು ಅವ್ರ ಸ್ಕಿನ್ಗೆ ತಕ್ಕನಾಗಿರೋ ಪ್ರಾಡಕ್ಟ್ಸನ್ನೇ ಹಾಕಬೇಕು. ಇನ್ನು ಯಾವ ಟೈಮಲ್ಲಿ ನಾವು ಡಾಕ್ಟರ್ನ ವಿಸಿಟ್ ಮಾಡಬೇಕು ಅಂದರೆ, ತುಂಬ ಪಿಂಪಲ್ಸ್ ಆಗಿ ಎಲ್ಲ ಕ್ರೀಮ್ಗೂ ಅದು ಸಾಲ್ವ್ ಆಗಿಲ್ಲ ಅಂತಂದರೆ, ರ್ಯಾಷಸ್ ಆಗಿದ್ರೆ, ಸನ್ ಬರ್ನ್ ಆಗಿದ್ರೆ, ತುಂಬ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡ್ತೀನಿ ಅನ್ನೋರು, ಏಜಿಂಗ್ ಆಗ್ತಾ ಇದ್ರೆ ಅಂದರೆ ಚಿಕ್ಕ ವಯಸ್ಸಿಗೆ ಏಜಿಂಗ್ ಆಗ್ತಾ ಇರೋದು, ಅನ್ಹೆಲ್ದಿ ಸ್ಕಿನ್ನಲ್ಲಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಬೇಕು ಅಂದರೆ ನಾವು ಡರ್ಮಟಾಲಜಿಸ್ಟ್ನ ವಿಸಿಟ್ ಮಾಡ್ಬೋದು. ಬೆಸ್ಟ್ ಡರ್ಮಟಾಲಜಿಸ್ಟ್ ಹತ್ರ ನಮ್ಮ ಸ್ಕಿನ್ ಪ್ರಾಬ್ಲಮನ್ನು ನಾವು ಹೇಳ್ಕೊಳ್ಬೋದು ಅಂತಂದರೆ ಅದು ಆ್ಯಪ್ ಮುಖಾಂತರ ಅಂತಂದರೆ ನಾವು ಕ್ಯೂರ್ ಸ್ಕಿನ್ನೇ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಏನಂತಂದರೆ ಒಂದು ಒಳ್ಳೆಯ ಡರ್ಮಟಾಲಜಿಸ್ಟ್ ನಮ್ಮ ಸ್ಕಿನ್ನನ್ನು ಅನಲೈಸ್ ಮಾಡಿ, ಅದು ಅಡ್ವಾನ್ಸ್ ಟೆಕ್ನಾಲಜಿ ಅಂತಂದರೆ AI ಮುಖಾಂತರ ನಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡ್ತೀವಲ್ಲ ಅದರೊಳಗೆ ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಅವರು ಅನಲೈಸ್ ಮಾಡಿಬಿಟ್ಟು ಆ ಇಶ್ಯೂಸ್ಗೆ ಯಾವ್ಯಾವ ಟ್ರೀಟ್ಮೆಂಟ್ ಬೇಕೋ ಅಥವಾ ಯಾವ ಒಂದು ಆಯಿಂಟ್ಮೆಂಟ್ ಅಥವಾ ಕ್ರೀಮ್, ಯಾವ ಸ್ಕಿನ್ ಕೇರ್ನ ಫಾಲೋ ಮಾಡಿದ್ರೆ ಒಂದು ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಯಾವುದೊಂದು ಕಾಂಬಿನೇಷನ್ನಲ್ಲಿ ನಾವು ಒಂದು ಕ್ರೀಮನ್ನು ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಹೇಳ್ತಾರೆ. ಅದ್ರ ಜೊತೆಗೆ ಬೆಸ್ಟ್ ಏನಂತಂದರೆ ಒಂದು ಸ್ಕಿನ್ ಕೇರ್ ಎಜುಕೇಷನನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಸ್ಕಿನ್ನ ಹೆಂಗೆ ಕೇರ್ ಮಾಡಬೇಕು, ಹೈಡ್ರೇಷನ್ ಆಗಿ ಹೆಂಗಿರಬೇಕು, ಯಾವ ಥರ ಲೈಫ್ ಸ್ಟೈಲ್ ಇರಬೇಕು, ನಾವು ಯಾವ ಥರ ಡಯಟನ್ನು ಫಾಲೋ ಮಾಡಬೇಕು. ಸೊ ಇದನ್ನೆಲ್ಲನೂ ಕೂಡ ಒಂದು ಕ್ಯೂರ್ ಸ್ಕಿನ್ ಆ್ಯಪಲ್ಲೇ ಹೇಳೋದ್ರಿಂದ, ಸೊ ಮೇಲ್ ಅಪ್ಲಿಕೇಶನ್ ಮತ್ತು ಇಂಟರ್ನಲ್ ಎರಡು ಕೂಡ ಚೆನ್ನಾಗಾಗಿ ನಮ್ಮ ಸ್ಕಿನ್ ಇನ್ನೂ ಬೆಟರ್ ಆಗುತ್ತೆ, ಅಂದರೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾಕೆಂತಂದರೆ ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿರೋದ್ರಿಂದ ನಾವು ಆ ಥರ ಯೋಚನೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸೇಫ್ ಆಗಿರುತ್ತೆ 100%. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಅದ್ರ ಜೊತೆಗೆ ಏನಂತಂದರೆ
ವಿತಿನ್ 98% ಜನಕ್ಕೆ ವಿತಿನ್ 3 ವೀಕ್ಸಲ್ಲೇ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಯಾಕೆಂತಂದ್ರೆ ಅವರು ಡಯಟ್ ಪ್ಲಸ್ ಆಯಿಂಟ್ಮೆಂಟ್ ಎರಡನ್ನೂ ಕೊಡೋದ್ರಿಂದ ಬೇಗನೆ ನಮಗೆ ಒಂದು ರಿಸಲ್ಟ್ ಸಿಕ್ಬಿಡುತ್ತೆ. ನಿಮ್ಗೆ ಏನಾದರೂ ಈ ಒಂದು ಆ್ಯಪಲ್ಲಿ ಅಂದರೆ ಇಷ್ಟು ಏನು ಹೇಳಿದೆ ನಾನು ಡರ್ಮಟಾಲಜಿಸ್ಟ್ನ ವಿಸಿಟ್ ಮಾಡೋದಕ್ಕೆ ಯಾವ್ಯಾವ ಟೈಮ್ ಅಂತ, ಆ ಥರ ಏನಾದರೂ ಆಗಿ ಸುಮಾರು ದಿನದಿಂದ ಏನೇನೋ ಟ್ರೈ ಮಾಡಿ ಅದೆಲ್ಲ ಸಾಲ್ವ್ ಆಗದಲ್ಲೇ ಹಾಗೆ ಸ್ಕಿನ್ ಪ್ರಾಬ್ಲಮ್ ಹಾಗೆ ಉಳಿದಿದೆ ಅಂತಂದರೆ ಒಂದ್ಸಲ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಟ್ರೈ ಮಾಡ್ಬೋದು. ಇನ್ನು ಕೆಲವು ಜನಕ್ಕೆ ಏನಂತಂದರೆ ಡರ್ಮಟಾಲಜಿಸ್ಟ್ ಹತ್ರ ಹೋದ್ರೂ ಕೂಡ ಅವ್ರಿಗೆ ಏನು ಕೇಳಬೇಕು ಅಂತಂದರೆ ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡಿದಾಗ ನಮ್ಗೆ ಏನು ಕೇಳಬೇಕು ಅನ್ನೋದೇ ಮರ್ತೋಗ್ಬಿಡ್ತೀವಿ. ಇಲ್ಲಿ ಹಾಗಲ್ಲ, ನೀವು ಡಾಕ್ಟರ್ ಹತ್ರ ಚಾಟ್ ಮಾಡ್ಬೋದು, ಅದು ನಮ್ಮದೇ ಓನ್ ಭಾಷೆಯಲ್ಲಿ ಅಂತಂದರೆ ಕನ್ನಡ ಇರ್ಬೋದು, ತಮಿಳ್, ತೆಲುಗು, ಮರಾಠಿ ಈ ಥರ ಅಂತಲ್ಲ, ಎಷ್ಟು ಲ್ಯಾಂಗ್ವೇಜಲ್ಲಿ ಇದೆ ಇದು. ಆ ಲ್ಯಾಂಗ್ವೇಜಲ್ಲಿ ನೀವು ಚಾಟ್ ಮಾಡಿ ನಿಮ್ದೊಂದು ಡೌಟ್ಸನ್ನು ಅವ್ರ ಹತ್ರ ಟೆಕ್ಸ್ಟ್ ಮುಖಾಂತರನಾದರೂ ಹೇಳ್ಕೊಬೋದು. ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಥವಾ ನಾನು ಟ್ರೈ ಮಾಡ್ತೀನಿ ಅಂತ ಅಂದರೆ ತುಂಬ ಸೀರಿಯಸ್ ಇಶ್ಯೂಸ್ ಸ್ಕಿನ್ನಲ್ಲಿ ಆಗಿದೆ, ಡಾರ್ಕ್ ಪ್ಯಾಚಸ್ಸು ನಾನು ನಿಮಗೆ ಹೇಳಿದೆ ಅದೆಲ್ಲ ಆಗಿದೆ ಅಂಥವ್ರು ಮಾತ್ರನೇ ಇದನ್ನು ಟ್ರೈ ಮಾಡಿ. ಆವಾಗ ನಂದೊಂದು ಕೂಪನ್ ಕೋಡನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಬೈಯಲ್ಲಿ ನಿಮ್ಗೊಂದಿಷ್ಟು ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡ್ರೆ, ಫಸ್ಟ್ ಬೈ ಅಂತಲ್ಲ, ನೀವು ಯಾವಾಗ ತೊಗೊಳ್ತೀರೋ ಅವಾಗೆಲ್ಲ ಕೂಪನ್ ಕೋಡನ್ನು ಹಾಕ್ಕೊಂಡ್ರೆ ನಿಮ್ಗೊಂದಿಷ್ಟು ಅಮೌಂಟ್ ಅಂತ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಕಿಟ್ ಬಂದ್ಬಿಟ್ಟು ಸುಮಾರು 2 to 3 ಮಂತ್ಸ್ವರೆಗೂ ಬರುತ್ತೆ. ಆರಾಮಾಗಿ ನೀವು ಇದನ್ನು 3 ಮಂತ್ಸ್ ಯೂಸ್ ಮಾಡ್ಬೋದು. ಯಾಕೆಂದ್ರೆ ಅವ್ರಿಗೆ ಎಲ್ಲನೂ ಕೂಡ ಎಷ್ಟೆಷ್ಟು ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕಂತ ಆ್ಯಪಲ್ಲೇ ಹೇಳ್ಬಿಡ್ತಾರೆ. ಅದೇ ಥರನೇ ಬಳಸಬೇಕು, ಸಿಕ್ಕಿದ್ದಂಗೆ ಹೆಚ್ಚೆಚ್ಚಾಗಿ ಹಚ್ಕೊಂಡು ಓಡಾಡೋದಿಲ್ಲ. ಸೊ ಇದಿಷ್ಟು ಆಪ್ಷನ್ ಇರುತ್ತೆ. ಕೂಪನ್ ಕೋಡ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಆ್ಯಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಅವಶ್ಯಕತೆ ಇದೆ ನಾನು ಟ್ರೈ ಮಾಡಬೇಕು ಅಂತ ಇದ್ರೆ ಮಾತ್ರ ಈ ಒಂದು ಆ್ಯಪನ್ನು. ಇನ್ನು ಈಗಂತೂ ಮನೆಯಲ್ಲೇ ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ ಎಲ್ಲ ನಮ್ಮ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದ್ರೆ ಹಸು ಇಲ್ಲ, ಹಂಗಾಗಿ ಅಮ್ಮ ಎಲ್ಲ ಕೊಡ್ತಾ ಇದ್ರು, ಹೋದಾಗ ಅದನ್ನೇ ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನೇ ತಿಂತಾ ಇದ್ವಿ. ತುಪ್ಪದ ಸವಾಸಕ್ಕೆ ಹೋಗಿರಲಿಲ್ಲ. ಬಟ್ ಇವಾಗ ಆಗಲ್ಲ ಅಂತ ಗೊತ್ತಾದ್ಮೇಲೆ ಪಾಕೆಟನ್ನ ವೇಸ್ಟೇ ಮಾಡ್ತಾ ಇಲ್ಲ. ಪ್ರತಿಯೊಂದು ಸ್ವಲ್ಪ ಕೆನೆನೂ ಕೂಡ ಕೂಡಿಟ್ಟು 1 ವಾರಕ್ಕೆ 2 ವಾರಕ್ಕೆ ಕೂಡಿಡ್ತೀನಿ. ಅದನ್ನು ನಾನು ಚೆನ್ನಾಗಿ ಮಜ್ಜಿಗೆ ತೆಗೆದುಬಿಟ್ಟು ಮೊಸರು ಮಾಡಿಕೊಂಡು ಮಜ್ಜಿಗೆ ಮಾಡಿಕೊಂಡು ಅದು ಬೆಣ್ಣೆನೂ ತೆಗೆದಿಟ್ಕೊಳ್ತೀನಿ. ತುಪ್ಪ, ಮೊಸರು, ಮಜ್ಜಿಗೆ ಎಲ್ಲ ಆಗ್ತಾ ಇದೆ. 1 ಲೀಟರ್ ಹಾಲಂತೂ ತೊಗೊಳ್ತೀವಿ. ನಾನು ಇಷ್ಟು ದಿನ ತುಂಬ ಚಿಕ್ಕವನಿದ್ದ ಪ್ರೀತಮ್ ಅಂತ ಹೇಳಿ ಆರೆಂಜ್ ಕಲರ್ ತೊಗೊಳ್ತಾ ಇದ್ದೆ. ಇವಾಗ ಬೇರೆ ತೊಗೊಳ್ತಾ ಇದ್ದೀನಿ, ಅಂದರೆ ಫುಲ್ ಕ್ರೀಮ್ ಹಾಲು ತೊಗೊಳ್ತಾ ಇದ್ದೀನಿ. ಅದನ್ನು ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಆ ಕೆನೆನ ನಾವು ಎತ್ತಿಟ್ಟು 1 ವಾರಕ್ಕೆ ನೀವು ಮಜ್ಜಿಗೆ ತೆಗಿತೀರಾ ಅಂತಂದರೆ ಬೆಣ್ಣೆ ತಗೊಂಡ್ಬಿಡ್ಬೋದು. ಇಲ್ಲ 2 ವಾರಕ್ಕೆ ತೆಗಿತೀನಿ ಅಂತಂದರೆ 2 ವಾರಕ್ಕೂ ತೆಗಿಬೋದು. ಮನೆಗೆ ಆಗೋಷ್ಟು ತುಪ್ಪ ಅಂತೂ ಖಂಡಿತ ಆಗುತ್ತೆ. ಸುಮಾರು ಜನ ಕೇಳ್ತಾ ಇದ್ರಿ ಹೆಂಗೆ ಕಾಯಿಸೋದೇನು ಅಂತ ಹೇಳ್ಬಿಟ್ಟು, ನಾನು ಬೆಳಗ್ಗೆ ಹಾಲು ಕಾಯಿಸ್ತೀನಲ್ಲ ಅವಾಗ ತೋರಿಸ್ತೀನಿ ಯಾವ ಥರ ಕಾಯಿಸ್ಕೊಳ್ತೀನಿ ಅಂತ ಹೇಳಿ. ಪಾಕೆಟ್ ಹಾಲು ತೊಗೊಂಡು ಬಂದಮೇಲೆ ಸ್ಟಾರ್ಟಿಂಗ್ ನೀರು ಮಿಕ್ಸ್ ಮಾಡ್ದಲ್ಲೇ ಒಂದು ಓಪನ್ ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಅವಾಗ ಕೆನೆ ಕಟ್ಟುತ್ತೆ. ತಣ್ಣಗಾದ್ಮೇಲೆ ಕೆನೆನ ಫಸ್ಟ್ ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ಹಾಲನ್ನು ಬಳಸ್ತಾ ಹೋಗ್ತೀನಿ. ಸೊ ಈ ಥರ ನಾನು ಕೆನೆನ ಯೂಸ್ ಮಾಡೋದು. ಇನ್ನು ಇವತ್ತು ಗುರುವಾರ ಆಗಿದ್ದರಿಂದ ಪೂಜೆ ಮಾಡಬೇಕಾಗಿತ್ತು. ಅಲ್ಲಿಂದ ಬಂದು ಅಡುಗೆ ಮಾಡಿ ಸ್ವಲ್ಪ ಕೆಲಸ ಮಾಡಿ ರೆಸ್ಟ್ ಮಾಡಿ ಇವಾಗ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. 2 ಮಕ್ಳು ಇರಬೇಕಾದ್ರೆ ಎಲ್ಲನೂ ಹಿಂಗೆ ಪ್ರಾಪರಾಗಿ ಆಗುತ್ತೆ, ಒಂದೇ ಟೈಮಲ್ಲಿ ಆಗುತ್ತೆ. ಬೆಳಗ್ಗೆನೇ ಮಾಡ್ತೀನಿ, ಖಂಡಿತ ಆಗೋದಿಲ್ಲ. ಇಗ್ನೋರ್ ಮಾಡಿ ಆ ಥರ ಯಾರಾದರೂ ಮಾಡ್ತಾಯಿದ್ರೆ ನಿಜವಾಗ್ಲೂ ಅದು ಸಾಧ್ಯ ಇಲ್ಲ. ನಮಗೇನು ಸಾಧ್ಯನೋ ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಯಾಕೆ ಅಂತಂದರೆ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ ಮತ್ತು ತುಂಬ ವಿಡಿಯೋಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ನಾವು ಫೀಲ್ ಮಾಡ್ತೀವಿ, ಅಯ್ಯಯ್ಯೋ ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ವೇ ಅಂತ. ಹಿಂಗೇನಿಲ್ಲ, ಟೈಮಿಂಗ್ ಹೆಂಗಿರುತ್ತೋ ಹಂಗಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ವಿಡಿಯೋ ಮಾಡಿ ತೋರಿಸ್ತಾರೆ, ಹಾಗಾಗಿ ನಮ್ಗೆ ಹಂಗಂತ ಫೀಲ್ ಆಗುತ್ತೆ. ಸೊ ನಮ್ಗೆ ಹೆಂಗೆ ಸಾಧ್ಯನೋ ಹಾಗೆ ಮಾಡಿ. ಮನಸ್ಸಲ್ಲೇ ಇರುತ್ತೆ ದೇವರು, ನಮ್ಮ ಮನಸ್ಸೇ ದೇವಾಲಯ, ಮನಸ್ಸಲ್ಲಿರೋ ಆತ್ಮನೇ ದೇವರು, ಪರಮಾತ್ಮ. ಸೊ ಅದನ್ನು ಮೆಚ್ಚಿಸಿ ಸಾಕು. ಯಾಕೆ ಅಂತಂದರೆ ನಂದು ವಿಡಿಯೋ ನೋಡಿ ಸುಮಾರು ಜನ ಹಾಗೆ ಕಮೆಂಟ್ ಮಾಡ್ತೀರಾ, ನಮ್ಮ ಕೈಲಿ ಆಗ್ತಾನೆ ಇಲ್ಲ ಅಂತ ಹೇಳಿ. ನನಗಿನ್ನೂ ಡಬಲ್ ಕೆಲಸ, ನೀವಿನ್ನೂ ಈಸಿಯಾಗಿ ಮಾಡ್ಕೋಬೋದು ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ನಾನು ಯೂಟ್ಯೂಬ್ ವಿಡಿಯೋನೂ ಶೂಟ್ ಮಾಡ್ಕೊಳ್ತೀನಿ, ಎಡಿಟಿಂಗು, ಅಪ್ಲೋಡು, ಈ ಥರ ಕೆಲಸ ಇರೋದ್ರಿಂದ ನನಗೆ ರಿಸ್ಕ್ ಅಂತ ಅನಿಸ್ಬೋದು. ಬಟ್ ನೀವು ನಾರ್ಮಲಾಗಿ ಮಕ್ಳನ್ನ ಮೇಂಟೈನ್ ಮಾಡಿ ಮನೆ ನೋಡ್ಕೊಳ್ತೀರಾ ಅಂತಂದರೆ ಖಂಡಿತ ಆರಾಮಾಗಿ ಮಾಡ್ಕೋಬೋದು. ಬಟ್ ಸ್ವಲ್ಪ ತಾಳ್ಮೆಯಿಂದ ಇರಿ, ಆಗುತ್ತೆ ಅಂತ ಅಂದ್ಕೊಳ್ಳಿ ಅಷ್ಟೇ, ಇನ್ನೇನೂ ಇಲ್ಲ. ಹೀಗೆ ಒಂದು ವಿಡಿಯೋದಲ್ಲಿ ರೀಲಲ್ಲಿ ಒಂದು ಕಮೆಂಟ್ ಪಿನ್ ಆಗಿತ್ತು, ಅದನ್ನು ನೋಡಿದೆ. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, 2 ಮಕ್ಕಳಾಗಲಿ ಈ ಥರ ಎಲ್ಲ ನೀವು ಮಾಡೋಕ್ಕಾಗಲ್ಲ, ಎಷ್ಟೊಂದು ರೆಸಿಪೀಸ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ 2 ಮಕ್ಕಳಾಗಲಿ ಅಂತ. ಅದಕ್ಕೆ ಇನ್ನೊಬ್ರು ಯಾರೋ ಬಂದು ಕಮೆಂಟ್ ಹಾಕಿದ್ರು, ನಿನಗೆ 2 ಮಕ್ಕಳು ಎತ್ಕೊಂಡು ನಿಭಾಯಿಸೋದಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ, ಅಂದರೆ ಯೋಗ್ಯತೆ ಇಲ್ಲ ಅಂತಂದರೆ ನಿನಗೆ ಯಾಕೆ ಬೇಕಿತ್ತು 2 ಮಕ್ಕಳು ಅಂತ. ತುಂಬ ತಪ್ಪು ಆ ಥರ ಮಾತಾಡೋದು. 2 ಮಕ್ಕಳಾದಮೇಲೆ ಖಂಡಿತವಾಗ್ಲೂ ಈ ಸೋಷಿಯಲ್ ಮೀಡಿಯಾಗೆ ಬಂದು ಇಷ್ಟೆಲ್ಲ ರೆಸಿಪಿ ಮಾಡಿ ಇಷ್ಟೆಲ್ಲ ವಿಡಿಯೋ ಮಾಡಿ ತೋರಿಸೋದು ಅಂದರೆ ಸಾಧ್ಯನೇ ಇಲ್ಲ. ಅದು ಅಷ್ಟು ಬೇಗ ಏನೋ ಒಂದೊಂದ್ಸರಿ ನಮಗೆ ಅನಿಸುತ್ತೆ ರಸಮು ಅನ್ನ ಮಾಡಿದ್ರೆ ಸಾಕಪ್ಪ, ಒಟ್ಟಿನಲ್ಲಿ ಹೊಟ್ಟೆ ತುಂಬಿದ್ರೆ
ಸಾಕು ಅಂತ ಅಷ್ಟು ಟಯರ್ಡ್ ಆಗಿರೋ ದಿನಗಳು ಇದ್ದಾವೆ. ಅದರಲ್ಲೂ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಯಾರೆಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ ಅವ್ರು ನಿಜವಾಗ್ಲೂ ಒಂದು ಸಾಹಸ ಅಂತಲೇ ಹೇಳ್ಬೋದು. ಯಾರ್ದು ಸಹಾಯ ಇಲ್ದಲೆ ಒಂದು ಹಸ್ಬೆಂಡ್ ದುಡಿಬೇಕು, ಮನೇಲಿ ಹೆಂಡತಿ ನೋಡ್ಕೋಬೇಕು, ಇನ್ನು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದಾರೋ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದು ರಿಸ್ಕ್ ಇದೆ, ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ. ಇವಾಗಿರೋ ಎಜುಕೇಷನ್ ಸಿಸ್ಟಮ್ ಹಾಗಿದೆ. ಮಕ್ಕಳನ್ನ ಸ್ಕೂಲಿಗೆ ಪಿಕಪ್ ಮಾಡಬೇಕು, ಡ್ರಾಪ್ ಮಾಡಬೇಕು, ಲಂಚ್ ಬಾಕ್ಸ್ ಕಟ್ಟಬೇಕು. ಮೊದಲು ಹಂಗೆಲ್ಲ ಇರಲಿಲ್ಲ, ಇಷ್ಟೆಲ್ಲ ಆಪ್ಷನ್ಸ್ ಇರಲಿಲ್ಲ, ಆರಾಮಾಗಿ ಕಳಿಸ್ತಾ ಇತ್ತು. ಅದರಲ್ಲಂತೂ ಈಗಿರೋಂಥ ಭಯದಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗಿ ಮನೆಗೆ ಬರೋ ತನಕ ಪೇರೆಂಟ್ಸ್ಗೆ ಸಮಾಧಾನನೇ ಇರೋದಿಲ್ಲ. ಎಲ್ಲೇನಾಯಿತು, ಹೋಗೋ ದಾರಿಲಿ ಏನಾಯಿತು, ಮಕ್ಳಿಗೆ ಸೇಫ್ ಇಲ್ಲ, ಯಾರು ಏನಾದರೂ ಮಾಡಿಬಿಟ್ರು, ಈ ಥರ 101 ಯೋಚನೆಯಲ್ಲೇ ಇರ್ತಾರೆ. ಅದ್ರ ಜೊತೆಗೆ ಇಷ್ಟು ಕೆಲಸ. ಬಟ್ ಅದು ನಂಗೆ ತುಂಬ ಬೇಜಾರಾಯಿತು. ನಿಮಗೆ ಯೋಗ್ಯತೆ ಇಲ್ಲದೆ 2 ಮಕ್ಕಳು ಅಂತ ಅಲ್ಲ, ಅವರ ಸಿಚುವೇಶನ್ನ ನೀವು ಅರ್ಥ ಮಾಡ್ಕೋಬೇಕಾಯ್ತು ಅಂತ ಅನಿಸ್ತು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನಿಜ ಸಾಧ್ಯನಾ ಇದೆಲ್ಲ ಅಂತ ಅನಿಸುತ್ತಾ ಅಂತ ಹೇಳಿ. ಅಂದರೆ ಇವಾಗ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ 4-5 ಸಾವಿರ ಕೊಟ್ಬಿಟ್ಟು ಯಾರನ್ನೂ ಕೆಲ್ಸಕ್ಕೆ ಇಟ್ಕೊಳ್ಳೋಕೆ ಆಗೋದಿಲ್ಲ. ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಎಲ್ಲ ನಮ್ಮದೇ ಕೆಲಸ. ಹಾಗಾಗಿ ಹೇಳಿದೆ. ಕೃಷ್ಣನ ಸಾರಿದ ಸಜ್ಜನ ಹೊಂದುವ ಜ್ಞಾನ ಸಾಂದ್ರ. ಒಬ್ಬರನ್ನ ಮೆಚ್ಚೋದಕ್ಕೋಸ್ಕರ ಇನ್ನೊಬ್ರನ್ನ ಕೆಳಗಡೆ ಮಾಡಿ ಮಾತಾಡೋದು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಅವ್ರವ್ರ ಸಿಚುವೇಶನಲ್ಲಿ ಅವ್ರವ್ರು ಮಾತಾಡ್ತಾರೆ ಆ್ಯಂಡ್ ಅದು ಸತ್ಯನೇ ಮಾತಾಡಿರ್ತಾರೆ. ಆದರೆ ಇವರಿರೋ ಜಾಗದಲ್ಲಿ ಅದನ್ನು ತೊಗೊಳೋಕ್ಕೆ ರೆಡಿ ಇರೋದಿಲ್ಲ ಅಷ್ಟೇ. ಯಾರೇನಾದರೂ ಅಂದ್ಕೊಳ್ಳಿ, ನಿಮಗೆ ನನ್ನ ಚಾನಲಿಂದ ನಾನು ನಿಮಗೆ ಹೇಳೋದು ಎಲ್ಲನೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತೊಗೊಳ್ಳಿ ಅಷ್ಟೇ. ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಅಥವಾ ಮೋಟಿವೇಟ್ ಮಾಡೋದಕ್ಕೆ ಅಷ್ಟೇ. ಅಲ್ಲಿ ಯಾಕೆ ನಾವಿಲ್ಲ, ಇದು ಯಾಕೆ ನಮಗೆ ಆಗ್ತಾ ಇಲ್ಲ, ನಾವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ತೊಗೊಳಕ್ಕೆ ಹೋಗಬೇಡಿ. ಎಲ್ಲನೂ ಕೂಡ ಅಷ್ಟೇ. ಬಿಹೈಂಡ್ ದ ಕ್ಯಾಮ್ರಾ ಏನು ನಡೀತಾ ಇರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಮುಂದೆ ನಡೆಯೋದನ್ನೇ ಸತ್ಯ ಅಂತ ಅಂದ್ಕೊಂಡು ನಾವು ಇದು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲರೂ ಯಾರೂ ಕರೆಕ್ಟ್ ಅಲ್ಲ. ಇನ್ನೂ ಕೆಲವರಂತೂ ಬೇರೆಯವ್ರನ್ನ ತಗ್ಸಿ ನೋಡೋದಕ್ಕೆ ನಾವೇ ಬೆಸ್ಟ್ ಅಂತ ಮಾತಾಡೋರು ಇರ್ತಾರೆ. ಅದಕ್ಕೆಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅದೇ ಬಸವಣ್ಣವ್ರು ಹೇಳ್ತಾರಲ್ಲ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಅವ್ರವ್ರ ಪರಿಸ್ಥಿತಿ ಅವ್ರವ್ರಿಗೆ ಗೊತ್ತಿರುತ್ತೆ. ಸುಧಾಮೂರ್ತಿ ಎಷ್ಟು ದೊಡ್ಡವರಾದ್ರೂ ಎಷ್ಟು ಸಿಂಪಲಾಗಿ ಜೀವನ ಮಾಡ್ತಾ ಇರ್ತಾರೆ. ಯಾವತ್ತೂ ಅವ್ರನ್ನ ಅವರು ಹೊಗಳ್ಕೊಳ್ಳೋದೇ ಇಲ್ಲ. ಸೊ ಅವರದ್ದು ಇದು ಅವ್ರ ಗುಣ ಅದು. ಸೊ ಅದೇ ಥರ ಇರಿ ಅಂತಲೂ ನಾನು ಯಾರಿಗೋತ್ರನೂ ಹೇಳೋಕ್ಕೆ ಹೋಗ್ತಾ ಇಲ್ಲ. ಆದರೆ ನಮ್ಮನ್ನ ಮೇಲೆ ಅಂತ ಹೇಳೋದು ಒಂದು ಬರದಲ್ಲಿ ಇನ್ನೊಬ್ಬರನ್ನ ಕೀಳು ಮಾಡಿ ಮಾತಾಡೋದು ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ. ಇದು ನನ್ನ ಒಬ್ಬಳ ಅನಿಸಿಕೆ ಅಷ್ಟೇ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ಸಲ್ಲಿ ಹೇಳಬಹುದು. ಇವಾಗ ಸಂಜೆ ಪೂಜೆನೂ ಆಯಿತು. ಭಾಗವತ ಪುರಾಣ ಸ್ವಲ್ಪ ಓದ್ತೀನಿ. ಡೈಲಿ ಸಂಜೆ 7ರಿಂದ 8 ಗಂಟೆ ತನಕ ಓದ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಳ್ಳೊಳ್ಳೆ ಕಥೆಗಳಿದೆ, ತುಂಬ ಕಲಿಯೋದಿದೆ, ತುಂಬ ತಿಳ್ಕೊಳ್ತೀವಿ. ಸೊ ಹಂಗಾಗಿ ಅದನ್ನು ಸ್ವಲ್ಪ ಹೊತ್ತು ಓದ್ತೀನಿ. ಅದಾದಮೇಲೆ ಸ್ವಲ್ಪ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾಡೋಕ್ಕಾಗಿರಲಿಲ್ಲ. ಫಸ್ಟು ಟೈಮ್ ಮೀರೋಗ್ತಾ ಇತ್ತು. ಪೂಜೆ ಮಾಡಿಬಿಡೋಣ, ಆಮೇಲೆ ಪ್ರಸಾದ ಮಾಡಿದಾಗ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಪೈನಾಪಲ್ ಇತ್ತು, ಕೇಸರಿಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಮನೇಲಿ ಸ್ವೀಟ್ ಮಾಡಿ ತುಂಬ ದಿನ ಆಗಿತ್ತು. ಸ್ವೀಟ್ ತುಂಬ ಕಡಿಮೆ ಮಾಡೋದು ನಮ್ಮ ಮನೇಲಿ. ಹಾಗಾಗಿ ಪೈನಾಪಲ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಪ್ಪಕ್ಕೆ ದ್ರಾಕ್ಷಿ, ಗೋಡಂಬಿ, ಪೈನಾಪಲ್ ಪೀಸಸ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ, ಅಲ್ಲಿ ನಮ್ಮ ಮನೆಯವ್ರು ಹೋಮ್ವರ್ಕ್ ಮಾಡಿಸ್ತಾ ಇದ್ರು. ಹೋಮ್ವರ್ಕ್ ಮಾಡಿಸೋದಕ್ಕೆ ಅವ್ರಿಗೆ ಬರ್ತಾ ಇಲ್ಲ, ಇವ್ನು ಅವ್ರ ಮಾತು ಕೇಳ್ತಾ ಇಲ್ಲ. 1 ನಿಮಿಷ ನೋಡ್ಕೊಂಬರೋಣ ಅಂತ ಹೋಗಿ ಬರೋಷ್ಟೊಳಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಸೀದೋಗ್ಬಿಡ್ತು. ಈ ಥರನೂ ಇರುತ್ತೆ. ಎಲ್ಲನೂ ನಿಭಾಯಿಸ್ಬೇಕಾದ್ರೆ ಕೆಲವು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಅಂತ ಹೇಳ್ಬೋದು ಅಷ್ಟೇ. ನಾನು ಇನ್ನೇನೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡಿರೋರಿಗೆ ಗೊತ್ತಾಗುತ್ತೆ. ಇನ್ನೂ ಆ ಪರಿಸ್ಥಿತಿಗೆ ಬಂದಿಲ್ಲದಲ್ಲೇ ಇರೋರಿಗೆ ಅದು ಅರ್ಥ ಆಗೋದಿಲ್ಲ. ಬಂದ ಮೇಲೆ ಅವ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನು ಇದು ಫ್ರೈ ಆಗಿದೆ ಚೆನ್ನಾಗಿ. ಅದೇ ತುಪ್ಪಕ್ಕೆ ರವೆ ಹಾಕ್ಬಿಟ್ಟು 1 ಕಪ್ಪಷ್ಟು ರವೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಏಕೆ ಅಂತಂದರೆ ಟೈಮ್ ಆಗಿತ್ತಲ್ವ, ನೈಟಲ್ಲಿ ಸ್ವಲ್ಪ ಮಲ್ಗುವಾಗ ಟೈಮಲ್ಲಿ ತಿಂದಿರಲಿಲ್ಲ ಪ್ರಗತಿ, ಎಲ್ಲರಿಗೂ ಊಟ ಆಗೋಗಿತ್ತು. ಸರಿ ಇನ್ನೇ ಯಾಕೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡಿ ಬೆಳಗ್ಗೆಗೆ ಬಾಕ್ಸ್ಗೆ ಹಾಕ್ಕೊಡೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ತುಪ್ಪಕ್ಕೆ ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಪೈನಾಪಲ್ದು ಪೇಸ್ಟ್ ಮಾಡಿಟ್ಟಿದ್ದೆ. ಅದು ನಾವು ಫುಡ್ ಕಲರ್ ಯೂಸ್ ಮಾಡೋದಿಲ್ಲ ಅಂತ ಅಂದರೆ ಅರಿಶಿನ ಪುಡಿ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಕೇಸರಿ ಇದೆ, ಅದನ್ನ ನೆನೆಹಾಕ್ಬಿಟ್ಟು ಅದನ್ನು ಹಾಕ್ಕೋಬೋದು. ಅದು ಒಂದು ಒಳ್ಳೆ ಕಲರ್ ಬರುತ್ತೆ. ಅದಕ್ಕೆ ರವೆ ಹಾಕ್ಕೊತಾ ಇದ್ದೀನಿ. ನೀರು ಬಂದುಬಿಟ್ಟು 1 ಕಪ್ಗೆ 2ರಷ್ಟು ನೀರು ಹಾಕ್ತೀವಿ ನಾರ್ಮಲಾಗಿ ರವೆಗೆ. ಇದಕ್ಕೆ 4 ಕಪ್ ಅಷ್ಟು ಹಾಕಬೇಕು, ಆವಾಗಲೇ ಆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಅದಕ್ಕೆ ಫ್ರೈ ಮಾಡಿರೋ ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಹಾಕ್ಬಿಟ್ಟು, ಇದರಲ್ಲಿ ಬೇನು ಅಂತಂದರೆ ಪಕ್ಕ ಕನ್ಫರ್ಮ್ ಮಾಡ್ಕೊಳ್ಳಿ, ಪೈನಾಪಲ್ ಹುಳಿ ಇದ್ದರೆ
ಕೇಸರಿ ಬಾತ್ ಫುಲ್ ಹುಳಿ ಹುಳಿ ಆಗಿಬಿಡುತ್ತೆ. ಆವಾಗ ಸ್ವಲ್ಪನೇ ಹಾಕ್ಕೊಬೇಕಾಗುತ್ತೆ ಟೇಸ್ಟ್ಗೆ, ಪೇಸ್ಟ್ ಮಾಡಿ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬರೀ ಪೀಸಸ್ ಹಾಕಿದ್ರೂ ಸಾಕು, ಆ ಫ್ಲೇವರ್ ಬರುತ್ತೆ. ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ, ಸಕ್ಕರೆ ಜಾಸ್ತಿ ಹಾಕಬೇಕಾಗುತ್ತೆ. ನಾನು ಸಕ್ಕರೆ ಬೆಲ್ಲ ಎರಡೂ ಹಾಕಿದ್ದೀನಿ, ಯಾಕೆಂದರೆ ಜಾಸ್ತಿ ಸಕ್ಕರೆನೇ ಹಾಕಿದ್ರೆ ಅದು ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಬೆಲ್ಲನೂ ಹಾಕಿದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಇದು ಪಿಂಕ್ ಕಲರ್ ಪಾಕೆಟು. ಇದು ಕ್ರೀಮ್ ಇರುತ್ತೆ, ಜಾಸ್ತಿ ಕ್ರೀಮ್ ಇರೋ ಹಾಲು ಎಳೆ ಮಕ್ಳಿಗೆ ಕೊಡೋಂಗಿಲ್ಲ, ಒಂದು 2 ವರ್ಷದ ಮಕ್ಳು ತನಕ ಕೊಡೋಂಗಿಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಾನು ಆರೆಂಜ್ ಪ್ಯಾಕೆಟ್ ತೊಗೊಳ್ತಾ ಇದ್ದೆ. ಇದರಲ್ಲಿ ಚೆನ್ನಾಗಿ ಈ ಥರ ಕಾಯಿಸ್ತೀನಿ, ನೀರು ಹಾಕೋದಿಲ್ಲ. ಸ್ವಲ್ಪ ಹೊತ್ತು ಕಾದ ಮೇಲೆ ಅದನ್ನು ಹಾಗೆ ಬಿಟ್ಬಿಟ್ರೆ, ಮುಚ್ಚೋದು ಬೇಡ, ಹಾಗೆ ಬಿಟ್ಟರೆ ಒಂದು ಲೇಯರ್ ಫುಲ್ಲು ಕೆನೆ ಕಟ್ಟಿರುತ್ತೆ, ಆ ಕೆನೆನ ಎತ್ತಿಟ್ಕೊಳ್ತೀನಿ. ಇನ್ನು ಪ್ರೀತಮ್ಗೆ ಪೊಟ್ಯಾಟೊ ರೈಸ್ ಮಾಡ್ತಾ ಇದ್ದೀನಿ. ನನಗೆ ರೈಸ್ ಐಟಮ್ ಮಾಡೋದು ಅಂದರೆ ತುಂಬ ಇಷ್ಟ, ಬೇಗ ಆಗಿಬಿಡುತ್ತೆ. ಬೆಳಗ್ಗೆ ಪ್ರಗತಿಗೆ ಒಂದು ರೈಸ್ ಐಟಮ್ ಮಾಡಿಕೊಟ್ಟಿದ್ದೆ. ಇನ್ನು ಪ್ರಗತಿ ಫ್ರೆಂಡ್ಸ್ಗೆಲ್ಲ ನಿಮ್ಮ ಮಮ್ಮಿ ಮಾಡೋ ವೆರೈಟಿ ರೈಸ್ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಅಂತ ಹೇಳಿದ್ರು, ಗೊತ್ತಿಲ್ಲ. ಇನ್ನು ಪೊಟ್ಯಾಟೋಗೆ ಸ್ವಲ್ಪ ಎಣ್ಣೆಗೆ ಆಲೂಗೆಡ್ಡೆ ಪೀಸ್ ಮಾಡಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಬೋದು. ಇದೇ ಥರ ಪನ್ನೀರ್ ಸಹ ಸೇಮ್ ಮೆಥಡಲ್ಲಿ ಮಾಡ್ಬೋದು. ಕಾಲಿಫ್ಲವರ್ ಇದ್ದರೆ ಅದನ್ನು ಕೂಡ ಸೇಮ್ ಮೆಥಡಲ್ಲಿ ಕಾಲಿಫ್ಲವರ್ ರೈಸ್ ಮಾಡ್ಕೋಬೋದು. ಹಾಲು ಚೆನ್ನಾಗಿ ಕಾಯ್ತಾ ಇದೆ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದಕ್ಕೆ ನೀವು ಮಸಾಲ ಹಾಕ್ಕೊಳ್ತೀನಿ ಅಂದರೆ ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೋಬೋದು, ಪೊಟ್ಯಾಟೋಗೂ ಹಾಕೋಬೋದು. ಅಂದರೆ ಪ್ರೀತಮ್ ಮಾಡ್ತಾ ಇರೋದ್ರಿಂದ ಹಾಕ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನ ಕಾಳು ಹಾಕ್ಕೊಳ್ಳಿ, ಅದೊಂಥರ ಘಮ ಚೆನ್ನಾಗಿರುತ್ತೆ, ರೈಸ್ ಫುಲ್ಲು ಘಮ ಘಮ ಅಂತ ಇರುತ್ತೆ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕೋಬೋದು, ನಾನು ಪ್ರೀತಮ್ಗೋಸ್ಕರ ಹಾಕಿಲ್ಲ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಟ್ಟಿದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಬೇಯೋ ತನಕ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಅನ್ನ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು, ಇನ್ನು ರಾತ್ರಿ ಉಳಿದಿರೋ ಅನ್ನ ಇದ್ದರೆ ಕೂಡ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಬೇಯಿಸಿಟ್ಟಿದ್ನಲ್ಲ ಆಲೂಗೆಡ್ಡೆ ಫ್ರೈ ಮಾಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ತಿಂದ ತಕ್ಷಣ ಸೂಪರ್ ಅಂತ ನನ್ನ ಮಗ, ಅದೇ ಖುಷಿ. ಅದನ್ನು ಹಾಕಿ ಅವನಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ದೆ. ಇನ್ನು ಇವತ್ತು ಬ್ಯಾಗ್ಲೆಸ್ ಡೇ ಅಂತ ಹೇಳಿದರು ಅಂತ ಹೇಳಿ ಬರೀ ಲಂಚ್ ಬ್ಯಾಗ್ ಕೊಟ್ಟಿದ್ದೆ, ಪ್ರಗತಿ ಒಂದು ಬ್ಯಾಕ್ ಪ್ಯಾಕ್ ತೊಗೊಂಡು ಹೋಗಿದ್ರು, ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದೆ. ಇನ್ನು ಕೆನೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತೇಳಿ, ಇನ್ನೂ ಸಂಜೆ ತನಕ ಹಾಲು ಕಾಯಿಸ್ತಾ ಇನ್ನೂ ಒಂದು ಸಣ್ಣ ಲೇಯರ್ ಕೆನೆ ಬರುತ್ತೆ. 2 ಸರಿ ಎತ್ತಿಡ್ತೀನಿ ನಾನು ಕೆನೆನ. ಇಷ್ಟೇ, ಇದನ್ನು ಡೈಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಇವತ್ತು ಫಸ್ಟ್ ಪ್ರೀತಮ್ದು ಪೇರೆಂಟ್ಸ್ ಟೀಚರ್ ಮೀಟಿಂಗು, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಪ್ರೀತಮ್ದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರೋದು. ಇವತ್ತೇನು ಎಡ್ವರ್ಟ್ ಆಯಿತು ಅಂತ ಅಂದರೆ ಬೇಗನೆ ರೆಡಿ ಆದೆ. 12 o'clock 1:15 ತನಕ ಇರುತ್ತೆ ಅಂತ ಟೈಮಿಂಗ್ಸ್ ಕೊಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು 11 ಗಂಟೆ 11:15ಗೆ ನಾನು ರೆಡಿಯಾಗಿ ಹೊರಟೆ. ಯಾವೊಂದು ಆಟೋನೂ ಬುಕ್ ಆಗಲಿಲ್ಲ, ಎಲ್ಲಿವರೆಗೂ ಅಂದರೆ 12 ಗಂಟೆ ತನಕ ಬುಕ್ ಆಗಲಿಲ್ಲ. ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಬುಕ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ತಾರೆ. ಆ್ಯಂಡ್ ಊಬರ್, ಓಲಾ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆಟೋ ಬುಕ್ ಆಗಲ್ಲ. ಇನ್ನು ಕಾರೇ ಬುಕ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತಂದರೆ ಕಾರ್ ಬುಕ್ ಮಾಡ್ಕೊಂಡು ಹೋದರೆ ಈ ಟ್ರಾಫಿಕಲ್ಲಿ ನಾನು ಅಂದ್ಕೊಂಡಿರೋ ಟೈಮ್ಗೆ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಹಿಂಗೋ ನಮ್ಮನೆಯವರು ಎಲ್ಲಿಂದನೂ ಪಾಪ ಅವ್ರು ಆಟೋ ಬುಕ್ ಮಾಡಿ ಕೊಟ್ಟರು. ಪ್ರೀತಮ್ನ ಕರ್ಕೊಂಡು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ಅಷ್ಟರೊಳಗೆ ಪ್ರೀತಮ್ಗಳು ಅಂತ ಅಳ್ತಾ ಇದ್ದಾನೆ. ಎಲ್ಲ ಅಮ್ಮಂದಿರು ಬಂದ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ನೋಡಿ ಅಳು ಸ್ಟಾರ್ಟ್ ಆಗಿದ್ದೆ. ಪಾಪ ಒಬ್ಬನೇ ಕೂತಿದ್ದ, ನಾನೇ ಲಾಸ್ಟಲ್ಲಿ ಹೋಗಿದ್ದು. ಮುಗಿಸ್ಕೊಂಡು ಕರ್ಕೊಂಡು ಅಲ್ಲೇ ವೆಯ್ಟ್ ಮಾಡಿ ಪ್ರಗತಿಗೆ ಇನ್ನೇನು ಸ್ಕೂಲ್ ಬಿಟ್ಬಿಡ್ತಾರೆ ಅಂತೇಳಿ ಪ್ರಗತಿನೂ ಕರ್ಕೊಂಡು ಬಂದ್ವಿ. ಏನಪ್ಪ ಕೀ ಬೇಕಾ? ಡೋರ್ ಓಪನ್ ಮಾಡು. ಯಾಕೆ ಯಾವಾಗಲೂ ಅಳೋ ಥರ ಎಕ್ಸ್ಪ್ರೆಷನ್ ಮಾಡೋದು? ಎಲ್ಲೋಗೋಣ ಹೇಳು. ಕೇಕ್ ತರಕ್ಕ? ಸಾಮಿ ಮಾಡಕ್ಕಲ್ವಾ? ಸಾಮಿ ಮಾಡಿ ಕೇಕ್ ತರ, ಓಕೆನಾ? ಓಕೆ, ನಡಿ. ಎಲ್ಲಿದೆ? ಏನಲ್ಲಿರೋದು? ಬೊಕ್ಕ ಇದೆ ಅಲ್ಲಿ, ಸೈಲೆಂಟ್ ಆಗಿ ಹೋಗು. ಡಸ್ಟ್ಬಿನ್ ಇಟ್ಬಿಟ್ಟವ್ರೆ.
ಹ್ಞೂ ಕಣಪ್ಪ. ಅಲ್ಲಿಂದ ನಾನು ಹೊರಟಿದ್ದು ಇಸ್ಕಾನ್ ದೇವಸ್ಥಾನಕ್ಕೆ. ಯಾಕೆ ಅಂತಂದರೆ ನಾಳೆ ಅಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಇವತ್ತು ಪ್ರೀತಮ್ಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗು, ನಾಳೆ ಪ್ರಗತಿಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗು. ಸೊ ನಾಳೆ ಹಂಗೆ ಅದನ್ನು ಮಾಡಿಕೊಂಡು ಟೀಚರ್ನ ಮಾತಾಡಿಸ್ಕೊಂಡು ಅಲ್ಲಿಂದಾನೇ ಹಾಗೆ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟೆ. ಏನಕ್ಕೆ ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇರೋದು. ಈ ದೇವಸ್ಥಾನ ಎಲ್ಲಿದೆ ಅಂತ ಸುಮಾರು ಜನ ಕೇಳ್ತಾ ಇದ್ರು. ನಮ್ಮನೆ ಹತ್ರ HPR ಲೇಔಟ್ ಅಂತ ಬರುತ್ತೆ. ಇದ್ರದ್ದು ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಿಯರ್ ಕಲ್ಯಾಣ್ ನಗರದಲ್ಲಿರೋ ಇಸ್ಕಾನ್ ಟೆಂಪಲ್ ಅಂತ, ಅಲ್ಲಿ ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿರುತ್ತೆ, ಜನನೇ ಇರೋದಿಲ್ಲ. ಅಂತಂದರೆ ಏನಾದರೂ ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ತುಂಬ ಹತ್ತಿರದಿಂದ ಸಮಾಧಾನವಾಗಿ ನೋಡಬೇಕು ಅಂತಂದರೆ ನೀವು ಈ ಜಾಗಕ್ಕೆ ಹೋಗ್ಬೋದು. ಕೆಲವೊಂದು ದೇವಸ್ಥಾನ ತುಂಬ ರಶ್ ಇರುತ್ತೆ, ಅಲ್ಲೆಲ್ಲ ನಾವು ಹೋದ್ರೂ ನಿಂತ್ಕೊಂಡು ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋದು ತುಂಬ ಕಷ್ಟ. ಬಟ್ ಇಲ್ಲಿಗೆ ಬಂದರೆ ಅಷ್ಟು ಪೀಸ್ಫುಲ್ ಆಗಿರುತ್ತೆ. ಮತ್ತು ನೀವು ಇಲ್ಲಿ ಬಂದರೆ ಯಾವ್ಯಾವ ದೇವಸ್ಥಾನ ನೋಡ್ಬೋದು ಅಂತಂದರೆ ಒಂದು ಇದು ಕೃಷ್ಣನ ದೇವಸ್ಥಾನ ನೋಡ್ಬೋದು. ಇಲ್ಲೇ 3 ದೇವ್ರು ಸಿಗುತ್ತೆ ನಿಮಗೆ, ನರಸಿಂಹಸ್ವಾಮಿ, ಕೃಷ್ಣ ಮತ್ತು ವೆಂಕಟೇಶ್ವರ ಸ್ವಾಮಿ. ಇದು ಸಪ್ರೇಟ್ ಇದೆ. ಅದ್ರ ಜೊತೆಗೆ ರಾಮ ಮಂದಿರ ಇದೆ, ಸಾಯಿಬಾಬಾ ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನಗಳ ದರ್ಶನನೂ ಆರಾಮಾಗಿ ಮಾಡ್ಬೋದು, ಯಾವುದೇ ರಶ್ ಇಲ್ದಲೆ. ಅದು ಈ ಥರ ಡೇಸ್ಗಳಲ್ಲಿ ಹೋಗ್ಬಿಟ್ರಂತೂ ತುಂಬ ಆರಾಮಾಗಿ ಇರುತ್ತೆ. ಆ್ಯಂಡ್ ಪ್ರತಿದಿನ ಭಗವದ್ಗೀತಾ ಕ್ಲಾಸಸ್ ಏನೋ ನಡೆಯುತ್ತೆ. ಅದು ರಾತ್ರಿ ಮೇಲೆ ಎಲ್ಲರೂ 9:30 ಇಂದ 10:00 ತನಕ ಅಲ್ಲಿ ನಿಯರ್ ಇರೋರೆಲ್ಲ ಹೋಗಿ ಅಟೆಂಡ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಭಜನೆಗಳು ನಡೆಯುತ್ತೆ. ಅಥವಾ ನೀವೇನಾದರೂ ಹರೇ ಕೃಷ್ಣ ಮಂತ್ರ ಹೇಳಬೇಕು ಅಂತಂದ್ರೆ ಅಲ್ಲೆಲ್ಲ ಚೇರ್ ಎಲ್ಲ ಇಟ್ಟಿರ್ತಾರೆ, ಫೆಸಿಲಿಟಿ ಇರುತ್ತೆ. ಆ ಮಂತ್ರಗಳನ್ನ ನೀವು ಹೇಳ್ಬೋದು. ಅಲ್ಲಿ ಹೋಗಿ ಆರಾಮಾಗಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ಅವ್ರ ಜೊತೆ ಕೃಷ್ಣನ ನೋಡ್ತಾನೆ ನೀವು ಅಲ್ಲಿ ಜಪ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಪ್ರಗತಿನ ಕರ್ಕೊಂಬರ್ಬೇಕಾಯಿತು. ಸೊ ಸಮ್ ರೀಸನ್ಸ್ ಬರೋಕ್ಕಾಗಿಲ್ಲ, ಕರ್ಕೊಂಡು ಬರಲಿಲ್ಲ ನಾನೇ. ಇನ್ನು ವೆಂಕಟೇಶ್ವರ ಸ್ವಾಮಿದು ಪೂಜೆ ಇನ್ನೂ ಆಗಿರಲಿಲ್ಲ. ಯಾಕೆಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ತಾಯಿದ್ರು. ಅದು ಮುಗಿದ ಮೇಲೇ ಅವರು ಪೂಜೆ ಮಾಡೋದು. ಅಲ್ಲೇ ಓಡಾಡಿಕೊಂಡು ಎಲ್ಲ ನೋಡಿಕೊಂಡು ಬಂದ್ವಿ. ಜಾಗ ಇಲ್ಲ ಅಂದ್ರೂ ಗಿಡಗಳನ್ನ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂದರೆ ಹ್ಯಾಂಗಿಂಗ್ ಪಾಟಲ್ಲಿ ಅಷ್ಟು ಗಿಡಗಳನ್ನ ಹಾಕಿದ್ದಾರೆ. ಅದೇ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಯಾರಾದರೂ ಹತ್ರದಲ್ಲಿದ್ದರೆ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೂ ಒಂದು ಒಳ್ಳೆಯ ವೈಬ್ ಬರುತ್ತೆ. ಅಥವಾ ಸುಮ್ಮನೆ ಮನೇಲಿದ್ದು ಏನೋ ಬೇಜಾರಾಗ್ತಾಯಿದೆ ಅಂತಂದರೆ ಒಂದು ಪಾಸಿಟಿವ್ ಎನರ್ಜಿ ದೇವಸ್ಥಾನಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನಗಳಿಗೆ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಎದ್ದು ಬನ್ನಿ, ಆ ಎನರ್ಜಿ ನಿಮಗೆ ಸಿಗುತ್ತೆ. ಸೊ ನಿಮ್ಗೊಂಥರ ಖುಷಿ ಆಗುತ್ತೆ. ಇನ್ನು ಇಷ್ಟೊಳ್ಳೆ ಟೈಮಲ್ಲಿ ಒಂದು ಕೆಟ್ಟ ವಿಚಾರಗಳನ್ನ ಅಥವಾ ನೆಗೆಟಿವ್ ವಿಚಾರಗಳನ್ನ ಮಾತಾಡಬಾರ್ದು ಅಂತ ಅಂದ್ಕೊಳ್ತೀನಿ. ಬಟ್ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ಯಾರೋ ಒಬ್ಬರು ಅನ್ನೋನ್ ಪರ್ಸನ್ನು ಸುಮ್ಮನೆ ಕೆಟ್ಟ ಪದಗಳನ್ನ ಬಳಸ್ತಾರೆ. ಸೊ ಅದು ಆ ಪದಗಳನ್ನ ಬಳಸಿ ಅವ್ರಿಗೆ ಏನು ಖುಷಿ ಸಿಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಆ ಪದಗಳನ್ನ ಬಳಸಿ ಖುಷಿ ಸಿಗ್ತಾ ಇದೆ ಅಂತಂದರೆ ನೀವು ಖುಷಿಗೆ ನಾನೊಬ್ಳು ಭಾಗಿದಾರಿ ಆಗಿದ್ದೀನಿ ಅಂತ ಹೇಳಿ ನಾನು ಖುಷಿ ಪಡ್ತೀನಿ. ಬಟ್ ಬೇರೆ ಯಾರಿಗೂ ಈ ಥರ ಎಲ್ಲ ನೀವು ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಕೆಟ್ಟ ಪದಗಳನ್ನ ಬಳಸ್ತಾರೆ ಅವರು, ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾನು ಅದಕ್ಕೂ ಮುಂಚೆ ನಿಮ್ಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅಂದ್ಕೊಂಡಿರೋದು, ಯಾರನ್ನೊಬ್ರು ಬೈಬೇಕಾದ್ರೆ ನೀವು ಯೋಚನೆ ಮಾಡಿ, ಪ್ರತಿಯೊಬ್ಬರ ಆತ್ಮನು ಪರಮಾತ್ಮ ಅಂತ ಹೇಳ್ತಾರೆ. ಎಲ್ಲರ ದೇಹದಲ್ಲೂ ವಿಷ್ಣು ಪರಮಾತ್ಮ ಇರ್ತಾರಂತೆ. ಅವನ ಸೃಷ್ಟಿನೇ ಎಲ್ಲ ಮನುಷ್ಯರು. ನೀವು ಬೈತಾ ಇರೋದು ಒಬ್ಬ ವ್ಯಕ್ತಿಗಲ್ಲ, ಅದರಲ್ಲಿ ವ್ಯಕ್ತಿಯನ್ನು ಸೃಷ್ಟಿ ಮಾಡಿರೋ ದೇವ್ರಿಗೆ ಇರ್ಬೋದು. ಅವ್ರ ಆತ್ಮ ಪರಮಾತ್ಮ ಅಂತಲೇ ನೀವು ದೇವ್ರಿಗೆ ತಾನೇ ಬೈತಾ ಇದ್ದೀರಾ. ನೀವು ಹೆಂಗೆ ಬೈತೀರ ದೇವ್ರಿಗೆ? ನಿಮ್ಮ ಮನೇಲಿ ನಿಂತ್ಕೊಂಡು ದೇವ್ರಿಗೆ ನೀವು ಬೈಯೋಕ್ಕೆ ಸಾಧ್ಯನಾ? ಸೊ ಅಷ್ಟೇ ತಿಳ್ಕೊಳ್ಳಿ. ನೀವು ಬೈತಾ ಇರೋದು ಇನ್ನೊಬ್ರು ದೇವ್ರಿಗೆ ಅಂತಲೇ ಅಂದ್ಕೊಳ್ಳಿ. ಯಾತಕ್ಕೆ ಬೈತಾ ಇದ್ದೀರಾ? ಏನಕ್ಕೆ ಕೆಟ್ಟ ಪದಗಳನ್ನ ಬಳಸ್ತಾ ಇದ್ದೀರಾ? ಬಳಸಬೇಕಾದ್ರೆ ನಮ್ಮ ಬಾಯಿಂದ ಆ ಪದಗಳು ಉಚ್ಚಾರಣೆ ಆಗ್ತಾ ಇದೆ, ನಮ್ಮ ಬ್ರೈನು, ನಮ್ಮ ವೈಬ್ರೇಷನ್ನು ಆ ಪದಗಳನ್ನ ಕೇಳಿಸ್ಕೊತಾ ಇದೆ ಅನ್ನೋ ಪರಿಜ್ಞಾನನೂ ಇಲ್ಲದೆ ಆ ಥರ ಬಳಸ್ತಾರೆ. ಅದು ತೊಂದರೆ ಇಲ್ಲ, ಅವರವರ ಒಂದು ವ್ಯಕ್ತಿತ್ವನ ತೋರಿಸುತ್ತೆ. ಅವ್ರು ಸುಮಾರು ಜನ ಹೇಳಿದ್ರಿ ತಲೆಗೆ ತೊಗೋಬೇಡಿ ಅಂತ. ನಾನು ನಿಜವಾಗ್ಲೂ ತೊಗೊಂಡಿಲ್ಲ. ಬಟ್ ಅವರು ಇಂಟೆನ್ಷನಲಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸರಿ ಬ್ಲಾಕ್ ಮಾಡಿದ್ರು ಮತ್ತೆ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಅವ್ರಿಗೆ ಮತ್ತೆ ಚಾನಲ್ ಅಥವಾ ಏನು ID ಕ್ರಿಯೇಟ್ ಮಾಡೋ ತೊಂದರೆ ಬೇಡ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟಿದ್ದೀನಿ. ನಿಮ್ಮ ಇಚ್ಛೆ ಅಂತೆ ನೀವು ಮಾತಾಡ್ತೀರಾ ಅಂತಂದರೆ ಯಾರೇನು ಮಾಡೋಕ್ಕಾಗಲ್ಲ, ಮಾತಾಡ್ಕೊಳ್ಳಿ. ನಿಮ್ಮ ಮನೇಲೂ ಒಂದು ಹೆಣ್ಣು ಅಕ್ಕನೋ ತಾಯಿನೋ ತಂಗಿನೋ ಅವರು ಒಂದು ಹೆಣ್ಣಿನ ಐಡಿಯಲ್ಲೇ ಮಾಡ್ತಾ ಇರ್ತಾರೆ. ಬಟ್ ಅದನ್ನು ನನಗೆ ಬೇಜಾರಾಗಲಿಲ್ಲ. ಗಂಡ ಸತ್ತಾಗ ಏನು ಅಂತ ಕರೀತಾರೋ ಆ ಪದನ ಬಳಸಿದ್ರು. ಅದನ್ನ ನೋಡಿ ನನ್ನ ಹಸ್ಬೆಂಡಿಗೆ ಬೇಜಾರಾಯಿತು. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ದಯವಿಟ್ಟು ನಿಮಗೂ ನನಗೂ ಏನು ಪರಿಚಯ ಇಲ್ಲ, ಏನಿಲ್ಲ, ಈ ಥರ ಬೇಡ ಅಂತ.
ಇನ್ಮೇಲೆ ಅವ್ರಿಗೆ ಬಿಟ್ಟಿದ್ದು. ನಾನು ಇದ್ರ ಮುಖಾಂತರ ನಿಮಗೆ ಹೇಳ್ತಾ ಇರೋದೇನು ಅಂತಂದರೆ, ಫಸ್ಟ್ ಯೋಚನೆ ಮಾಡಿ, ಕೆಟ್ಟದಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ನನ್ನ ಬಾಯಿ ಮಾತಾಡ್ತಾ ಇದೆ, ನನ್ನ ತಲೆ ಕೇಳಿಸ್ಕೊತಾ ಇದೆ, ನನ್ನ ವೈಬ್ರೇಷನ್ ನೆಗೆಟಿವ್ ಆಗ್ತಾ ಇದೆ ಅಂತ ಆಮೇಲೆ ಮಾತಾಡಿ ಅಷ್ಟೇ. ಸೊ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಇದನ್ನು ಅವ್ರು ನೋಡ್ತಾ ಇರ್ತಾರೆ ಅಂತ ಅಂದ್ಕೊಂಡು ಹೇಳಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.